ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಅರ್ಜುನ ರುದ್ರದೇವರ ಅನುಗ್ರಹದಿಂದ ವೇದವ್ಯಾಸದೇವರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿ ತದ್ವಾರ ಅರ್ಜುನನಿಗೆ ಕೊಟ್ಟ ಮಂತ್ರ, ಆ ಮಂತ್ರದ ಸಾಮರ್ಥ್ಯದಿಂದ ತಾನು ತಪಸ್ಸನ್ನು ಆಚರಿಸಿ ರುದ್ರದೇವರು ಪ್ರತ್ಯಕ್ಷ ಆಗುವಂತೆ ತಾನು ಸಾಧನವನ್ನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆಗ ಒಬ್ಬ ಅಸುರ ತಾನು ಬಂದು ಅರ್ಜುನನ ಕೊಲ್ಲಬೇಕು ಅಂತ, ಮುಖಾಸುರ, ಅವನನ್ನು ಆಚೆಯಿಂದ ಹಿಂಬಾಲಿಸಿ ಕೊಲ್ಲಬೇಕು ಅಂತ ಕಿರಾತ ರೂಪದಿಂದ ರುದ್ರದೇವರು ಬಂದಿದ್ದಾರೆ. ಈ ಕಡೆಗೆ ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಅದು ಸತ್ತೋಯಿತು. ಆಗ ಪರಸ್ಪರ ಅರ್ಜುನ ಮತ್ತು ಕಿರಾತ ರೂಪಿಯಾದ ರುದ್ರದೇವರಲ್ಲಿ ಮಾತುಕತೆ ಆಯಿತು. ನಾನು ಕೊಂದಿದ್ದೇನೆ, ನನ್ನ ಆಸ್ತಿ ಇದು, ನಾನು ಕೊಂದಿದ್ದೇನೆ, ನನ್ನ ಆಸ್ತಿ ಇದು. ಆ ಹಂದಿಯ ಸಲುವಾಗಿ, ಆ ಸೂಕರನ ಸಲುವಾಗಿ ರುದ್ರ ಮತ್ತು ಇಂದ್ರನಲ್ಲಿ, ಅಂದರೆ ಅರ್ಜುನನಲ್ಲಿ ಸ್ವಲ್ಪ ವಾದ ವಿವಾದ ನಡೀತು. ರುದ್ರದೇವರು ಅರ್ಜುನನ ಬಲ ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಬಂದದ್ದು. ಪರಸ್ಪರ ಯುದ್ಧವಾಯಿತು. ಹಣ್ಣು ಮಾಡಿ ಒಗೆದಿದ್ದಾರೆ. ಇನ್ನೇನು ಸಾಧ್ಯ ಹೋಗಬೇಕು ಅರ್ಜುನ. ಆ ಅವಸ್ಥೆಗೆ ಬಂದಾಗ ಅವ ಅಂದಾನೆ, ಇದು ಏನು ನನ್ನ ಕೈಯಲ್ಲಿ ಇಲ್ಲದೇ ಇದ್ದದ್ದು, ದೇವರಿಗೆ ಶರಣ ಹೋದರೆ ಬರಬ್ಬರಿ ಆಗ್ತದೆ ಅಂಥೇಳಿ ಅಲ್ಲಿ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದ ಅರ್ಜುನ ಆ ಲಿಂಗಕ್ಕೇನೆ ಹೋಗಿ ಮತ್ತೆ ಪುಷ್ಪ ಅರ್ಚನೆ ಇತ್ಯಾದಿಗಳನ್ನು, ಸ್ತೋತ್ರವನ್ನು ಹೋಗಿ ಮಾಡ್ತಾ ಇದ್ದರೆ ಅದೆಲ್ಲ ನೇರವಾಗಿ ಬಂದು ಮತ್ತೆ ಪುನಃ ರುದ್ರದೇವರ ಪಾದಕ್ಕೆ ಬೀಳ್ತಾ ಇತ್ತು. ಅಂದರೆ ಈ ಕಿರಾತ ರೂಪಿಯಾದಂಥವನು ಯಾರಿದ್ನೋ ಅವನ ಪಾದಕ್ಕೆ ಬೀಳ್ತಾ ಇತ್ತು. ಆವಾಗ ಅವನು ಅರ್ಥ ಮಾಡಿಕೊಂಡ, ಹಾಗಾದರೆ ಈ ಕಿರಾತ ರೂಪಿಯಾದವನು ದೇವರೇ ಹೊರತು, ಅಂದರೆ ರುದ್ರದೇವರೇ ಹೊರತು ಬೇರೆಯವರಲ್ಲ ಅಂತನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅರ್ಜುನ. ಆಗ ಬಂದು ನಮಸ್ಕಾರ ಮಾಡಿದಾಗ ರುದ್ರದೇವರು ಅವನು ಕಷ್ಟದಿಂದ ಯಾವುದು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಫಲವನ್ನು ರುದ್ರದೇವರು ಪಾಶುಪತಾಸ್ತ್ರವೆಂಬ ವೈಷ್ಣವಾಸ್ತ್ರವನ್ನೇ ದೇವರಿಂದ ತಾನು ಪಡೆದಂತಹ ಅಸ್ತ್ರವನ್ನು, ಮಂತ್ರವನ್ನು ತಾನು ಮತ್ತು ತನ್ನ ವಿಜಯಕ್ಕಾಗಿ ಅರ್ಜುನ ಭೀಷ್ಮಾದಿಗಳನ್ನು ಗೆದ್ದು ವಿಜಯವನ್ನು ಸಂಪಾದಿಸಬೇಕು ಅನ್ನೋ ಸಲುವಾಗಿಯೇ ಆ ಅಸ್ತ್ರವನ್ನು ರುದ್ರದೇವರು ಅರ್ಜುನನಿಗೆ ಕೊಟ್ಟಿದ್ದಾರೆ. ಅರ್ಜುನನ ಗುರು ಅಂತಂದರೆ ರುದ್ರ, ಹಾಗಾಗಿ ಆ ರುದ್ರದೇವರು ಕೊಟ್ಟಿದ್ದಾರೆ. ಇಷ್ಟು ಆಗಿದೆ. ಅದು ಅಸ್ತ್ರವನ್ನು ಪಡೆದಾದ ಮೇಲೆ ದೇವತೆಗಳು ಎಲ್ಲ ಸಂತೋಷಪಟ್ಟಿದ್ದಾರೆ. ಇಂದ್ರ ಸ್ವಯಂ ತಾನು ತನ್ನ ಲೋಕದಿಂದ ರಥವನ್ನು ಕೊಟ್ಟು ಕಳಿಸಿದ್ದಾನೆ, ತನ್ನ ಸಾರಥಿಯನ್ನು ಕೊಟ್ಟು ಕಳಿಸಿದ್ದಾನೆ. ಸ್ವಲ್ಪ ದಿವಸ ಬಾ, ನನ್ನ ಲೋಕಕ್ಕೆ ಬಾ, ಆರಾಮಾಗಿ ಇರು ಅಂತ ಹೇಳಿ ಕರೆದುಕೊಂಡು ಹೋದರೆ ಅಲ್ಲಿ ಇಂದ್ರನ ಸಿಂಹಾಸನದಲ್ಲಿ ಪಕ್ಕಕ್ಕೆ ಕೂತುಕೊಂಡು ತಾನು ರಾಜನಂತೆ ಇದ್ದಾನೆ. ಹೀಗೆ 5 ವರ್ಷಗಳ ಕಾಲ ಅರ್ಜುನ ಮತ್ತು ಇಂದ್ರನ ಲೋಕದಲ್ಲಿ ಸ್ವರ್ಗದಲ್ಲಿ ಇದ್ದಾನೆ.
ಮನುಷ್ಯನಾಗಿದ್ದಾಗಲೇ ದೇವತೆ, ಆದರೂ ಮನುಷ್ಯನಾಗಿ ಅವತಾರ ಮಾಡಿದಾಗ ಆ ರುದ್ರದೇವರ ಅನುಗ್ರಹ ಎಷ್ಟು ಇತ್ತು ಅಂದರೆ ಇಂದ್ರಲೋಕಕ್ಕೆ ಹೋಗುವ ಇದೇ ದೇಹದಿಂದ ಇಂದ್ರಲೋಕಕ್ಕೆ ಹೋಗಿ ತಾನು ಅಲ್ಲಿದ್ದು ಆಗ ಅಲ್ಲಿ ಊರ್ವಶಿ ಅಂತನ್ನುವ ಅಪ್ಸರಾಸ್ತ್ರಿ ತಾನು ಬಂದಿದ್ದಾಳೆ. ಅರ್ಜುನ ದಿಟ್ಟಿಸಿ ನೋಡಿದ್ದಾನೆ. ಆಗ ಕಾಮನದಿಂದಾಗಿ ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಬಂದು ನೋಡಿದರೆ ತಿರಸ್ಕಾರ ಮಾಡಿದ್ದಾನೆ ಅರ್ಜುನ. ಆಗ ನೀನು ಷಂಡನಾಗು ಅಂತ ಶಾಪ ಕೊಟ್ಟಿದ್ದಾಳೆ. ಆ ಶಾಪ 1 ವರ್ಷ ನೀನು ಅನುಭವಿಸಬೇಕು ಅವೆಲ್ಲ ಹೇಳ್ತಾನೆ. ನಿನ್ನೆಲ್ಲ ನೀವು ಕೇಳಿದ್ದೀರಿ. ಆಯಿತು ಅಂತ ಹೇಳಿ ಇಷ್ಟು ಕಥೆ ನಡೀತಾ ಇದೆ. ಗಂಧರ್ವ ಚಿತ್ರಸೇನ ಅಂತನ್ನುವ ಗಂಧರ್ವ ಬಂದು ತಾನು ಅಲ್ಲಿ ಗಂಧರ್ವ ವಿದ್ಯೆಯನ್ನು, ಹಾಡನ್ನು, ನೃತ್ಯವನ್ನು, ಮೃದಂಗವನ್ನು, ಬಾರಿಸುವುದನ್ನೆಲ್ಲ ಕಲಿಸಿದ್ದಾನೆ. ತಾನು ಅರ್ಜುನ ಕಲಿತಿದ್ದಾನೆ. ಇದನ್ನು ತಾನು ಮತ್ತೆ ಅಜ್ಞಾತವಾಸದಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ತಾನೆ ಅರ್ಜುನ. ಇಷ್ಟು ನಡೀತಾ ಇದೆ. ಸುಭದ್ರ ಮತ್ತು ಅಭಿಮನ್ಯುವನ್ನು ಕೃಷ್ಣ ಪರಮಾತ್ಮ ತನ್ನ ಊರಿಗೆ ಕರೆದುಕೊಂಡು ಹೋಗಿದ್ದಾನೆ. ಆದ ಮೇಲೆ ಅಲ್ಲಿ ಆರಾಮಾಗಿ ಇದ್ದಾಗ ವಿಚಾರ ಮಾಡಿದ. ನಾನು ರುದ್ರದೇವರು ಹಿಂದಕ್ಕೆ ಒಂದು ವಿಚಾರವನ್ನು ಮಾಡಿದ್ವಿ. ಎಲ್ಲ ಕಡೆಗೆ ನನ್ನ ಭಕ್ತರೇ ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ರುದ್ರನ ಭಕ್ತರು ಆಗಬೇಕು. ರುದ್ರನಿಗೆ ದೇವರು ಅಂತ ಕರಿಬೇಕು, ನನಗೆ ದೇವರು ಅಂತ ಕರಿಬಾರದು. ಅಂದರೆ ಯಾರು ಮೋಕ್ಷಕ್ಕೆ ಹೋಗುವ ಜನ ಇಲ್ಲ, ಅವರವರ ಯೋಗ್ಯತಾನುಸಾರವಾಗಿ ಎಲ್ಲೆಲ್ಲಿ ತಮ್ಮ ಸ್ಥಾನಕ್ಕೆ ಹೋಗಬೇಕಾಗಿದೆ ಅಸುರರು, ಅವರೆಲ್ಲರೂ ಕೂಡ ನನ್ನನ್ನೇ ದೇವರು ಅಂತ ಉಪಾಸನೆ ಮಾಡ್ತಾ ಇದ್ದಾರೆ. ಅಯೋಗ್ಯರಾದ ಜನರಿಗೆ ಇದು ಯೋಗ್ಯತೆ ಇರೋದಿಲ್ಲ. ಹಾಗಾಗಿ ರುದ್ರ ನೀನು ಮತ್ತೆ ನಿನ್ನ ಪರವಾಗಿ ಶಾಸ್ತ್ರವನ್ನು ರಚನೆ ಮಾಡು. ನನ್ನಿಂದ ನನ್ನ ಜನರಲ್ಲಿ ನನ್ನ ಜನರನ್ನು ನೀನು ಸೆಳಿಬೇಕು. ತದ್ವಿಮುಖ ಕುರು, ನನ್ನ ವಿಮುಖನನ್ನಾಗಿ ಮಾಡು. ನನ್ನ ಮೇಲೆ ಸಿಟ್ಟು ಬರುವಂತೆ, ದೇಶ ಬರುವಂತೆ ಮಾಡು. ನಿನ್ನಲ್ಲಿ ಪ್ರೀತಿ, ಗೌರವ, ಆದರ, ನೀನು ದೇವರು ಅಂತನ್ನುವ ಭಕ್ತಿ ಬರುವಂತೆ ನೀನು ಮಾಡಬೇಕು ಅಂತ. ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ನಿನ್ನನ್ನು ನೀನು ಪ್ರಕಾಶವನ್ನಾಗಿ ಮಾಡಿಕೊ. ಅಂದರೆ ಏನು? ನಿನ್ನನ್ನು ನೀನು ಪ್ರಸಿದ್ಧಿಗೊಳಿಸ್ಕೊ. ನನ್ನನ್ನು ಅಪ್ರಸಿದ್ಧಿಯನ್ನಾಗಿ ಮಾಡು. ಅಂದರೆ ನಿನ್ನ ಯೋಗ್ಯತೆ, ನಿನ್ನ ಕಿಮ್ಮತ್ತು, ನಿನ್ನ ಪರಾಕ್ರಮ, ನಿನ್ನ ಗುಣಗಳು, ನಿನ್ನ ಮತ್ತು ಮಹಿಮೆ ಇದೆಲ್ಲ ಹೆಚ್ಚಾಗಿ ಜನಕ್ಕೆ ತೋರಬೇಕು. ನನ್ನ ಮಹಿಮೆ, ನನ್ನ ಗುಣಗಳು, ನನ್ನ ಪರಾಕ್ರಮ, ನನ್ನ ಸರ್ವೋತ್ತಮತ್ವ ಇಲ್ಲದೇ ಇದ್ದಂತೆ ಆಗಬೇಕು. ಹೀಗೆ ನೀನು ಮಾಡು ಅಂತ ನಾನು ಮತ್ತು ರುದ್ರ ಮಾತನಾಡಿಕೊಂಡಿದ್ವಿ. ಅದೀಗ ಮಾತನ್ನು ಕ್ರಿಯೆಯಲ್ಲಿ ಮಾಡುವ ಸಮಯ ಸಂದರ್ಭ ಬಂದಿದೆ ಅಂತ ಹೇಳಿ ಪರಮಾತ್ಮ ತಾನು ಕೈಲಾಸಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಗರುಡನನ್ನು ಸ್ಮರಣೆ ಮಾಡ್ತಾನೆ. ಗರುಡ, ನಂದೀಗ ಇಷ್ಟಿಷ್ಟು ಕಡೆಗೆ ಹೋಗೋ ಟ್ರಿಪ್ ಇದೆ, ಅಲ್ಲೆಲ್ಲ ಕಡೆಗೆ ನೀನನ್ನು ಕರ್ಕೊಂಡು ಹೋಗಬೇಕು. ಮೊದಲಿಗೆ ಬದರಿಕಾಶ್ರಮಕ್ಕೆ ಹೋಗ್ತಾನೆ ಗರುಡಾರೂಢನಾಗಿ. ಬದರಿಕಾಶ್ರಮ, ಅಲ್ಲಿಂದ ಕೈಲಾಸಕ್ಕೆ. ಬದರಿಕಾಶ್ರಮಕ್ಕೆ ಹೋದಾಗ ಇತ್ಯುಕ್ತಂ ವಚನಂ ಪೂರ್ವಂ ಕೇಶವೇನ ಶಿವಾಯ ತತ್ ಸತ್ಯಂ ಕರ್ತುಮಾಯಾತಂ ಕೃಷ್ಣಂ ಬದರಿಕಾಶ್ರಮಂ. ಕೃಷ್ಣ ಬದರಿಕಾಶ್ರಮಕ್ಕೆ ಹೋಗಿದ್ದಾನೆ. ಮುನಯಃ ಸರ್ವಜ್ಞ ಮುನಯಃ ಸರ್ವೇ ಪೂರ್ಯಾಂ ಚಕ್ರೇ ಪ್ರಭುಂ. ಸರ್ವಜ್ಞನಾದ ಭಗವಂತ ಒಂದು ರೂಪದಿಂದ, ವೇದವ್ಯಾಸ ರೂಪದಿಂದ ಅಲ್ಲಿ ಇದ್ದೇ ಇದ್ದಾನೆ. ಇನ್ನೊಂದು ರೂಪದಿಂದ, ಕೃಷ್ಣ ರೂಪದಿಂದ ಭಗವಂತ ಬಂದಿದ್ದಾನೆ ಅಂತ ಹೇಳಿ ಸರ್ವಜ್ಞರಾದ ಎಲ್ಲ ಮುನಿಗಳು ಸರ್ವೋತ್ತಮನಾದ ಸರ್ವಜ್ಞನಾದ ಭಗವಂತನನ್ನು ಪೂಜೆ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಬಹಳ ಸಂತೋಷವಾಗಿದೆ. ಅಲ್ಲಿ ರಾತ್ರಿಯಲ್ಲಿ ಮುನಿಗಳ ಮಧ್ಯದಲ್ಲಿ ಘಂಟಾಕರ್ಣ ಅಂತನೂ ಒಬ್ಬ ರಾಕ್ಷಸ ಅಸುರ, ಮತ್ತು ಕರ್ಣನಾಮ ಅಂತ ಮತ್ತೊಬ್ಬ ಅಸುರ ರುದ್ರದೇವರು ಕಳಿಸಿರ್ತಾರೆ. ಆ ರುದ್ರದೇವರಿಂದ ಪ್ರೇಷಿತನಾದ ಈ ಘಂಟಾಕರ್ಣ ಮತ್ತು ಕರ್ಣನಾಮ ಅಂತನ್ನುವ ಇಬ್ಬರು ರಾಕ್ಷಸರು ತಾವು ಈ ಕೃಷ್ಣನ ಹತ್ತಿರ ಬರ್ತಾರೆ. ಮುನಿಗಳ ಮಧ್ಯದಲ್ಲಿ ಕೃಷ್ಣ ಕೂತಿರ್ತಾನೆ. ಇವನೇ ದೇವರು, ಇವನೇ ಕೃಷ್ಣ ಅಂತ ಅರ್ಥ ಮಾಡಿಕೊಳ್ತಾರೆ. ತೌ ದೃಷ್ಟ್ವಾ ಮುನಿ ಮಧ್ಯಸ್ಥಂ ಕೇಶವಂ ತದಬೋಧತಃ. ಮುನಿಗಳ ಮಧ್ಯದಲ್ಲಿ ನಟ್ಟು ನಡುವ ಉಪದೇಶ ಮಾಡ್ತಾ ಕೂತವನು ಇವನೇ ದೇವರು. ಹಾಗಾದರೆ ಇವನ ಹತ್ರ ನಮ್ಮ ಕೆಲಸ ಇದೆ ಅಂತ ಹೇಳಿ ಕೃತ್ವ ಸ್ವಜಾತಿ ಚೇಷ್ಟಾಶ್ಚ ಧ್ಯಾನೇನ ಅಪಶ್ಯತಾಂ ಏನಂ ಅಪಶ್ಯತಾಂ. ಆಗ ಕೃಷ್ಣ, ಎಲ್ಲ ಮುನಿಗಳು ಕೃಷ್ಣ ಹೇಳುವ ಆ ಉಪಾಸನೆ, ಅವು ದೇವರ ಗುಣಗಳನ್ನು ಉಪಾಸನೆ ಮಾಡ್ತಾ ಧ್ಯಾನಮಗ್ನರಾಗಿ ಕೂತಿರ್ತಾರೆ ಕಣ್ಣು ಮುಚ್ಚಿ. ಕೃಷ್ಣನು ಹಾಗೆ ಕೂತಿರ್ತಾನೆ. ಇವರಿಬ್ಬರೂ ಆ ವೇಷದಿಂದ ಬಂದು ಕೃಷ್ಣನ ಕಿವಿಯನ್ನು ಕಡಿಬೇಕು. ಆ ಕಡೆ ಒಬ್ಬನು, ಈ ಕಡೆ ಒಬ್ಬನು. ಕೃಷ್ಣನಿಗೆ ಕಿವಿಗೆ ಕಡಿಬೇಕು ಅಂತ
ಬಂದು ಕಡಿದು ಕೂಡಬೇಕು ಅಂತ ಕೂಡ್ತಾ ಇರ್ತಾರೆ. ಕೃಷ್ಣ ಕೇವಲ 2 ಭುಜಗಳನ್ನು ಹೀಗೆ ಅಳ್ಳಾಡಿಸ್ತಾರೆ. ಭುಜಗಳನ್ನು ಹೀಗೆ ಸುಮ್ಮನೆ ಚಲ್ಲಾಟ ಮಾಡಿದ್ದಕ್ಕೆ ಅವರು ನೇರವಾಗಿ ಎಲ್ಲಿಂದ ಬಂದಿದ್ರು, ಕೈಲಾಸದಿಂದ ರುದ್ರದೇವರಿಂದ ಬಂದಿದ್ರು, ಅಲ್ಲೇ ಹೋಗಿ ಬಿದ್ದು ಬಿಡ್ತಾರೆ. ದೃಷ್ಟ್ವಾ ಹೃದಿ ಸ್ಥಿತಂ ತಂತು ಕೌತೂಹಲ ಸಮನ್ವಿತೌ ಸ್ತುತ್ವಾ ಭಕ್ತ್ಯಾ ಪ್ರಣಾಮಂಚ ಬಹುಶಶ್ಚಕ್ರತು ಸ್ವಯೋ ಉಭೌ ತಯೋ ಪ್ರಸನ್ನೋ. ಅಷ್ಟೇ ಅಲ್ಲದೇನೆ ಅವ್ರು ಯಾರು ನಿಜವಾಗಿ ರುದ್ರದೇವರು ಯಾಕೆ ಕಳಿಸಿರ್ತಾರೆ ಅಂದರೆ ಅವರಿಗೆ ಶಾಪ ಇರ್ತದೆ. ಘಂಟಾಕರ್ಣ ಮತ್ತು ಕರ್ಣನಾಮ ಇವರು ನಿಜವಾಗಿಯೂ ಮತ್ತು ಗಂಧರ್ವರು, ಅವರಿಗೆ ಶಾಪ ಇರ್ತದೆ. ಹಾಗಾಗಿ ಶಾಪದ ಮೋಚನೆ ಆಗಬೇಕು, ದೇವರೇ ಮಾಡಲು ಸಮರ್ಥ. ಹಾಗಾಗಿ ಕೃಷ್ಣನ ಹತ್ರ ನೀವು ಹೋಗ್ರಿ ಅಂತ ಕಳಿಸಿರ್ತಾರೆ. ಆಗ ಕೃಷ್ಣ ತಾನು ಇವರು ಸಮಯ ಬಂದಿದೆ, ಅನುಗ್ರಹ ಮಾಡಬೇಕು ಅಂತ ಹೇಳಿ ಕೃಷ್ಣ ತಾನು ಮತ್ತೆ ಕೈಲಾಸಕ್ಕೆ ಕಳಿಸಿದ್ದಾನೆ. ಮತ್ತೆ ಪುನಃ ತಮ್ಮ ಮೂಲ ರೂಪವನ್ನೇ, ಗಂಧರ್ವ ರೂಪವನ್ನೇ ತಾವು ಪಡೆದಿದ್ದಾರೆ. ಯಾರು? ಘಂಟಾಕರ್ಣ ಮತ್ತು ಕರ್ಣನಾಮ ಅಂತನ್ನುವ ಇಬ್ಬರು ರಾಕ್ಷಸರು. ಅಲ್ಲಿದ್ದ ರಾಕ್ಷಸರು ಅನಂತಮಸ್ಸಿಗೆ ಹೋಗಿದ್ದಾರೆ. ಇವರು ಮತ್ತೆ ತಮ್ಮ ದಿವ್ಯ ರೂಪವನ್ನು ಪಡೆದಿದ್ದಾರೆ. ಅಷ್ಟಾಗಿ ದೇವರ ಅನುಗ್ರಹದಿಂದ ಆಯಿತು ಅಂತ ಕೃಷ್ಣನಿಗೆ ಸ್ತೋತ್ರ ಮಾಡಿದ್ದಾರೆ. ತಾಭ್ಯಾಂ ಪುನರ್ನೃತ್ಯ ಗೀತ ಸಂಸ್ತುವೈ ಪೂಜಿತ ಪ್ರಭು ಯಯೋ ಕೈಲಾಸಮದ್ರೀಕ್ಷಂ ಚಕಾರೇವ ತಪೋತ್ರ ಚ. ಆಗ ಪರಮಾತ್ಮ ಇನ್ನು ಬದ್ರಿಕಾಶ್ರಮದಲ್ಲಿ ಕೆಲಸ ಮುಗೀತಲ್ಲ, ಇನ್ನು ನೇರವಾಗಿ ಎಲ್ಲಿ ಹೋಗಬೇಕು? ಕೈಲಾಸಕ್ಕೆ ಹೋಗಬೇಕು. ಕೈಲಾಸಕ್ಕೆ ಹೋಗಿದ್ದಾನೆ. ಕೈಲಾಸಕ್ಕೆ ಹೋದರೆ ರುದ್ರದೇವರು ಗಡ ನಡಗಿಬಿಟ್ರು. ದೇವರು ಬಂದುಬಿಟ್ಟಿದ್ದಾನೆ ಅಂತ. ಸಾಮಾನ್ಯ ನಮ್ಮ ಮನೆಗೆ ದೊಡ್ಡವರು ಯಾರೋ ಬಂದರು, ಗುರುಗಳು ಬಂದರು, ಹಿರಿಯರು ಬಂದರು, ಸ್ವಾಮಿಗಳು ಬಂದರು ಅಂದರೆ ವ್ಯವಸ್ಥೆ ಮಾಡಲಿಕ್ಕೆ ಒದ್ದಾಡೋಗ್ಬಿಡ್ತೇವೆ ನಾವು. ಹಾಗೆ ಸ್ವಯಂ ಸಚ್ಚಿದಾನಂದ ವಿಗ್ರಹ ಸ್ವಾಮಿ ಪರಮಾತ್ಮ ಕೈಲಾಸಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ ರುದ್ರದೇವರು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಗ ಏನೋ ಮಾಡಿ ಸ್ವಾಗತ ಮಾಡಿ ಪೂಜೆ ಮಾಡಿ ಪರಮಾತ್ಮನನ್ನು ಕೂಡಿಸಿದರೆ, ರುದ್ರ ಸುಮ್ಮನಿರು, ನಾನು ಧ್ಯಾನ ಮಾಡಬೇಕು ಅಂತ ಹೇಳಿ ಕೈಲಾಸದಲ್ಲೇನೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ ಪರಮಾತ್ಮ. ದೇವರು ಯಾರನ್ನಂತ ಧ್ಯಾನ ಮಾಡಬೇಕು? ಈಗ ನಾವೆಲ್ಲ ದೇವರನ್ನ, ಗುರುಗಳನ್ನು, ಆಯಾ ದೇವತೆಗಳನ್ನು, ತತ್ವಾಭಿಮಾನಿ ದೇವತೆ, ಗಣಪತಿ ಬಂದು ಗಣಪತಿ ಪೂಜಾ ಮಾಡೋದು, ಇಂದ್ರನ ಪೂಜಾ ಮಾಡೋದು, ವರ್ಣನ ಪೂಜಾ ಮಾಡೋದು, ಲಕ್ಷ್ಮೀ ಪೂಜಾ ಮಾಡೋದು, ವಾಯುದೇವರ ಪೂಜಾ ಮಾಡೋದು, ಎಲ್ಲ ದೇವತೆಗಳ ಪೂಜಾ ಮಾಡುವ ಹಕ್ಕು, ಅಧಿಕಾರ ನಮ್ಗಿಂತ ಉತ್ತಮರಾದವರನ್ನು ಪೂಜೆ ಮಾಡಬೇಕು ಅಂತ ಇದೇ ಮಾಡ್ತೇವೆ ನಾವು. ದೇವರಕ್ಕಿಂತ ಉತ್ತಮರು ಯಾರಿದ್ದಾರೆ ಜಗತ್ತಿನಲ್ಲಿ? ಯಾರೂ ಇಲ್ಲ. ಆದಮೇಲೆ ದೇವರು ಯಾರನ್ನು ಪೂಜಾ ಮಾಡಬೇಕು? ರುದ್ರದೇವನ ಪೂಜಾ ಮಾಡಬೇಕಾ? ನಾಟಕ ಮಾಡಲಿಕ್ಕೆ ಬಂದದ್ದು ದೇವರು. ಹಾಗಾಗಿ ರುದ್ರದೇವರನ್ನು ಧ್ಯಾನ ಮಾಡೋದಲ್ಲ, ತನ್ನ ಗುಣಗಳನ್ನೇ, ತನ್ನ ಮಹಿಮೆಯನ್ನೇ, ತನ್ನ ಮಹಾತ್ಮ್ಯವನ್ನೇ ತಾನು ಧ್ಯಾನ ಮಾಡ್ತಾ ಕೂಡ್ತಾನಂತೆ. ಎಷ್ಟು ಅದ್ಭುತ ಇದೆ ನೋಡ್ರಿ. ಸ್ವೀಯಾನೇವ ಗುಣಾನ್ ವಿಷ್ಣೂನ್ ಭುಂಜನ್ ನಿತ್ಯೇನ ಶೋಚಿಷ ಶಾರ್ವಂ ತಪಃಕರೋತ್. ಎಲ್ಲರಿಗೂ ಗೊತ್ತೇನು? ಎಲ್ಲರೂ ಕೇಳಿ ತಿಳಿದದ್ದೇನು? ನೋಡ್ತಾ ಇರೋದೇನು? ಕೈಲಾಸಕ್ಕೆ ಹೋಗಿ ಕೃಷ್ಣ ಮತ್ತು ರುದ್ರದೇವರನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ. ರುದ್ರದೇವರು ಒಲಿಬೇಕು, ಮಕ್ಕಳು ಸಲುವಾಗಿ ಕೃಷ್ಣ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ನೋಡುವ ಜನರಿಗೆ ಅನಿಸ್ಬೇಕು. ರುದ್ರದೇವರ ಭಕ್ತರು, ನಮ್ಮ ರುದ್ರದೇವರು ನೋಡ್ರಿ ಇಷ್ಟು ದೊಡ್ಡವರು, ಕೃಷ್ಣನೇ ಬಂದಿದ್ದಾನೆ, ನೀವೇನೋ ತಿಳ್ಕೊಂಡಿದ್ರಿ ರುದ್ರದೇವರಿಗಿಂತ ಭಾಳ ದೊಡ್ಡವನು ಕೃಷ್ಣ ಅಂತ. ಅಲ್ಲ, ಹಾಗಿದ್ದಂದ್ರೆ ಯಾಕೆ ಬರ್ಬೇಕು ತಪಸ್ಸು ಮಾಡಲಿಕ್ಕಿಲ್ಲ ಕೃಷ್ಣ? ಅದು ರುದ್ರದೇವರನ್ನು ಕುರಿತು ಮಕ್ಕಳ ಸಲುವಾಗಿ ಅಂದ್ರೆ ವಿಚಾರ ಮಾಡಿ. ರುದ್ರದೇವರ ಮಹಿಮೆ, ರುದ್ರದೇವರು ಎಷ್ಟು ದೊಡ್ಡವರು, ರುದ್ರದೇವರು ಎಷ್ಟು ಅದ್ಭುತ ಅಂತ ಅನ್ನೋದು ಅರ್ಥ ಮಾಡಿಕೊಳ್ಳ್ರಿ ಅಂತ ಹೇಳಿ, ಇದು ಹೊರಗಡೆ ಜನ ಮಾತನಾಡಬೇಕು ಅಂತೇ ದೇವರು ಮಾಡಿದ್ದು ನಾಟಕ, ದೇವರು ಮತ್ತು ರುದ್ರದೇವರು. ಹಾಗಾಗಿ ಶಾರವಂ ತಪಃಕರೋತಿ ಇವ ಮೋಹಯಾಮಾಸ ದುರ್ಜನರಿಗೆ ಮೋಹ ಆಗಬೇಕು ಅಂತನು ಸಲುವಾಗಿ ಮಾಡಿದ್ದು. ಪೂರ್ವಂ ತೇನೋದಿತಂ ಯತ್ತಲ್ಲೋಕಾಯ ಮೋಹಯತಾಂಜಸ ಶರ್ವಂ ಪ್ರತಿತವಾಹಂಚ ಕೊರಿಯಾಂ 12 ವತ್ಸರಂ. 12 ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಏನು ಪುಣ್ಯ ಬರಬೇಕಲ್ಲ, ಆ ಪುಣ್ಯವನ್ನು ಒಂದೇ ದಿವಸದಲ್ಲಿ ಮಾಡಿಬಿಡ್ತಾನೆ ಪರಮಾತ್ಮ. ಪರಮಾತ್ಮನಿಗೇನು ಯಾವ್ದು ಬೇಕಾದ ಏನು ಬೇಕಾದ ಮಾಡ್ಬೋದು. ಆದರೂ ಹೇಗೆ ಮಾಡಿದ? ಅದಕ್ಕೆ ಶ್ರೀಮದಾಚಾರ್ಯ ಲೆಕ್ಕ ಕೊಡ್ತಾರೆ. 64 ವಿದ್ಯೆಗಳನ್ನು 64 ದಿನಗಳಲ್ಲಿ ಕಲಿತ ಅಂತ ನಾವು ಕೇಳ್ತೇವೆ. ಅದು ಯಾಕೆ ಕಲಿತ ಅಂತಂದರೆ, ಆ ಗುರುಗಳಿಗೆ 64 ದಿವಸ ಬೇಕಾಯಿತು ಉಪದೇಶ ಮಾಡಲಿಕ್ಕಂತೆ ಕೂತ ದೇವರು. ಅದನ್ನು ಒಂದೇ ಕ್ಷಣದಲ್ಲಿ ಹೇಳಿಬಿಟ್ಟಿದ್ರೆ ದೇವರು ಕಲಿತು ಬಿಡ್ತಿದ್ದ. ದೇವರು ಸರ್ವಜ್ಞನೇ, ಕಲಿಯುವ ಅಗತ್ಯವಿಲ್ಲ. ಆದರೂ ಗುರುಕುಲವಾಸ, ಅಧ್ಯಯನ, ಗುರುಕುಲದಲ್ಲಿ ಇದ್ದು ಗುರುಗಳ ಸೇವಾ ಮಾಡಿ, ಶುಶ್ರೂಷ ಮಾಡಿ ಮತ್ತು ವಿದ್ಯೆ ಪಡಿಬೇಕು ಅಂತ ಲೋಕ ಶಿಕ್ಷಣೆಗಾಗಿ ಮಾಡಿದ ಇತ್ಯಾದಿಗಳು ಮುಂದಿನ ಮಾತು. ಹಾಗೆ ಇಲ್ಲೂ ಕೂಡ ದೇವರು ತಾನು ಒಂದೇ ದಿನ ದ್ವಾರಕ ಬಿಟ್ಟ,
ಕೈಲಾಸಕ್ಕೆ ಬಂದ, ದ್ವಾರಕಾ ಬಿಟ್ಟ. ಅವತ್ತಿನ ದಿವಸ ರಾತ್ರಿ ಬದರಿಕಾಶ್ರಮದಲ್ಲಿ ಈ ಎರಡು ಅಸುರರನ್ನು ಸಂಹಾರ ಮಾಡಿ, ಅಂದರೆ ಗಂಧರ್ವರೇ, ತಮ್ಮ ಲೋಕವನ್ನು, ತನ್ನ ಸ್ವರೂಪವನ್ನು ಕೊಟ್ಟ ಪರಮಾತ್ಮ. ಅನಂತರದಲ್ಲಿ ಕೈಲಾಸಕ್ಕೆ ಹೋದ. ಕೈಲಾಸದಲ್ಲಿ ಒಂದು ದಿವಸ ಪೂರ್ಣ ಇದ್ದಾನೆ. ಒಂದು ದಿವಸ ಪೂರ್ಣ ಇದ್ದು ತಪಸ್ಸು ಮಾಡಿದರೆ 12 ವರ್ಷಗಳ ಕಾಲ ಮಾಡಿದ ತಪಸ್ಸು ಕಾಲನೂ ಆಯಿತು ಅಂತೆ. ಹೇಗೆ ಮಾಡಿದ ದೇವರು ಅಂತಂದರೆ, ನಮ್ಮ ಜ್ಯೋತಿಷ್ಯದಲ್ಲಿ ಲೆಕ್ಕ, ಎಲ್ಲ ಕಡೆಗೂ ಜ್ಯೋತಿಷ್ಯದಲ್ಲಿ ಲೆಕ್ಕ ಹೇಗೆ ಅಂದರೆ, ಬೃಹಸ್ಪತಿ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾಯಿದ. ಇವಾಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ಬೇಕು, ಅಥವಾ ಮೀನರಾಶಿಯಿಂದ ಮೇಷರಾಶಿಗೆ ಬರಬೇಕಾದ್ರೆ 1 ವರ್ಷ ಬೇಕಂತ. 1 ವರ್ಷಕ್ಕೆ ರಾಶಿಯಿಂದ ರಾಶಿ, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಯಿಸ್ತಾನೆ. ಅದಕ್ಕೆ ದೇವರೇನು ಮಾಡಿದ, ಬೃಹಸ್ಪತಿ ಬಾಯಿಲ್ಲೆ ಅಂತಂದ. ಬೃಹಸ್ಪತಿ ಆಚಾರ ಓಡಿ ಬಂದರು. ಪಾಪ ಸ್ವಾಮಿ, ದೇವರ ಸೇವೆ ಮಾಡಲಿಕ್ಕೆ, ದೇವರ ಆಜ್ಞೆಗಾಗಿ ಎಲ್ಲರೂ ಕೈ ಜೋಡಿಸಿ ನಿಂತಿರ್ತಾರೆ. ಬೃಹಸ್ಪತಿ ಆಚಾರನ ದೇವರ ಕರೆದ ತಕ್ಷಣ ಬೃಹಸ್ಪತಿ ಆಚಾರ ಓಡಿ ಬಂದರು. ಏನು ಸ್ವಾಮಿ? ಏನಿಲ್ಲ, ನೀನು ವರ್ಷಕ್ಕೊಂದು ರಾಶಿ ಬದಲಾಯಿಸ್ತೀವಿ, ಹೌದಿಲ್ಲೋ? ಹೌದು ಸ್ವಾಮಿ. ನೀವೊಂದು ಕೆಲಸ ಮಾಡು, ಇವತ್ತು ಒಂದೇ ದಿವಸ 12 ರಾಶಿ ಬದಲಾಯಿಸ್ಬಿಡು. ಅಂದರೆ 12 ವರ್ಷ ಆಯಿತು. 12 ರಾಶಿ ಒಂದೇ ದಿನ ನೀನು ಬದಲಾಯಿಸ್ಬಿಡು. ಆಯ್ತು ಸ್ವಾಮಿ, ನೀ ಹೆಂಗಂತೀಯ? ಮೇಷರಾಶಿಯಿಂದ ಮೀನ ರಾಶಿಯವರೆಗೆ 12 ರಾಶಿಗಳು ಪೂರ್ಣವಾಗಿ ಸುತ್ತಿ ಬಿಡ್ತಾನೆ. ಮುಗೀತು, 12 ರಾಶಿ ಆಯಿತು. ಆಯಿತು, 12 ವರ್ಷದಲ್ಲಿ ಬದಲಾಯಿಸುವುದು ದೇವರು ಹೇಳಿದ್ದಕ್ಕೆ ಒಂದೇ ದಿನದಲ್ಲಿ 12 ರಾಶಿಗಳನ್ನು ಬದಲಾಯಿಸಿದ. ಆದರೆ 12 ವರ್ಷದಲ್ಲಿ ಎಷ್ಟು ಕಾಲ ಇದೆಯೋ ಅಷ್ಟು ಕಾಲದಲ್ಲಿ ಮಾಡುವ ಸಾಧನೆಯನ್ನು ಹೇಗೆ ಮಾಡ್ತಾನೆ? 24 ತಾಸದಲ್ಲಿ. ದೇವರದು ಅಚಿಂತ್ಯಾತ್ಮಕ ಶಕ್ತಿ. ಹಾಗಾಗಿ ತಪಸ್ಸು ಮಾಡಿದ, ಹೋಮ ಮಾಡಿದ, ದಾನ ಮಾಡಿದ, ಪೂಜೆ ಮಾಡಿದ, ಊಟಕ್ಕೆ ಹಾಕಿದ, ಎಲ್ಲ ಮಾಡಿದ ಭಗವಂತ. ಏಕಸ್ಮಿನ್ ಅಹನಿ ಭಗವಾನ್ ರಾಶಿಂಚ ವತ್ಸರನ್ ಕಲ್ಪಯಿತ್ವೋಪವಾಸಾದೀನ್ ಮಾಸಾನ್. ಉಪವಾಸ ಮಾಡಿದ್ದಾನೆ, ನಿಯಮ ವ್ರತ, ಮಾಸವ್ರತ ಮಾಡಿದ್ದಾನೆ. ಸಾರ್ಧಶತ ಮನಸಾ ಏವ ಸುಭಕ್ತಾನಾಂ ದ್ವಾದಶಾಬ್ದಂ ಪ್ರತಾಪ್ತಯೇ. ಹೀಗೆ ಪರಮಾತ್ಮ 12 ವರ್ಷಗಳಲ್ಲಿ ಮಾಡಬೇಕಾದ ಏನು ಸಾಧನೆಗಳು ಅದನ್ನೆಲ್ಲವನ್ನು ಮಾಡಿ ಮುಗಿಸಿ ತಾನು ತಪಸ್ಸು ಮಾಡಿದ್ದೇನೆ ಅಂತ ಹೇಳಿ ಭಗವಂತ ಸಮಾಜಕ್ಕೆ ತೋರಿಸಿದ್ದಾನೆ. ಅಲ್ಲಿ ರುದ್ರಾದಿಗಳೆಲ್ಲ ಬಂದಿದ್ದಾರೆ. ಚಕ್ರುರ್ ಹೋಮಾದಿಕನ್ ಅದನ್ನು ಹೇಳುತ್ತಾರೆ. ಹೋಮಗಳನ್ನು ಮಾಡಿದ್ದಾನಂತೆ ಪರಮಾತ್ಮ. ಕ್ರಿಯಾಶ್ಚಕ್ರೇ ಜನಾರ್ದನ ಸಾತ್ಮಾನಂ ಪ್ರತಿಪಾಪಾನಂ ಶಿವಾಯ ಇತಿ ಪ್ರಕಾಶಯನ್. ನನ್ನಲ್ಲಿದ್ದ ಪಾಪವನ್ನು ಪರಿಹಾರ ಮಾಡು, ಪುತ್ರ ಪ್ರಾಪ್ತಿಗೆ ಇದ್ದ ಪ್ರತಿಬಂಧಕವನ್ನು ನಿವಾರಣೆ ಮಾಡಿ ಪುತ್ರ ಸಂತಾನವನ್ನು ಕೊಡ್ರಿ ರುದ್ರದೇವರೇ ಅಂತ ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ ಭಗವಂತ. ಆಗ ಬ್ರಹ್ಮ ಇಂದ್ರ ಮೊದಲಾದವರು, ಗಂಧರ್ವ, ಸಿದ್ಧ, ಯಕ್ಷ, ವಿಹಂಗಮ, ಇವರೇ ಮುನಿಗಳು, ಪಿತೃಗಳು ಎಲ್ಲರೂ ಬಂದಿದ್ದಾರೆ. ಆಗ ರುದ್ರದೇವರು ಬಂದು ಪರಮಾತ್ಮನಿಗೆ ಸ್ವಾಗತ ಮಾಡ್ತಾ ಆತ್ಮಗೃಹ ಸನ್ನಿಧಿ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರಂತೆ ರುದ್ರದೇವರು. ಗಲಗಲಗಲ ಬಡ್ಕೊಂಡ್ರಂತೆ ರುದ್ರದೇವರು. ಸ್ವಾಮಿ ಏನು ಮಾಡ್ತಾ ಇದ್ದಿ? ಎಲ್ಲ ದೇವತೆಗಳು ಬಂದಿದ್ದರಲ್ಲ, ಸ್ವಾಮಿಗಳು ಬಂದ್ರಂದ್ರೆ ನೋಡ್ರಿ, ಅವ್ರ ಪರಿವಾರ, ಶಿಷ್ಯರು ಎಲ್ಲ ದುಗಿದು ಪಾತ್ಪೂಜೆ ಕರೆದ್ರೇ ಒಂದು 10-6 ಮಂದಿ ಬಂದ್ಬಿಡ್ತಾರೆ. ಶಿಷ್ಯರೇ ಬರ್ತಾರೆ. ಆಮೇಲೆ ಮಂದಿ ಒಂದು 100 ಮಂದಿ, ಒಂದು ವೈಭವ, ಒಂದು ಏನೋ ಉತ್ಸವ ಆದಂತೆ ಆಗ್ತದೆ ದೊಡ್ಡವರು ಗುರುಗಳು ಬಂದರೆ. ಹಾಗಿದ್ದಂತೆ ದೇವರು ಬಂದರೆ ದೇವರ ಪರಿವಾರ ಎಲ್ಲ ಬಂದ್ಬಿಡ್ತು. ಆ ಎಲ್ಲ ಪರಿವಾರದ ಮುಂದೆ ರುದ್ರದೇವರು, ಪಾರ್ವತಿ ದೇವಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಯಾರಿಗೆ? ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿ ಹೇಳ್ತಾರೆ, ದೇವರು ನನ್ನನ್ನು ಕುರಿತು ನಾಟಕ ಮಾಡಿದ್ದಾನೆ, ನಿಜವಾದ ತಥ್ಯ ಇದಿದೆ ಅಂತ ಹೇಳಿ ದೇವರಿಗೆ ಮತ್ತು ರುದ್ರದೇವರಿಗೆ ಏನು ಮಾತುಕತೆ ಆಯ್ತಲ್ಲ, ಆ ಮಾತುಕತೆಯನ್ನು ಏನಾಯಿತು ಅಂತನ್ನೋದು ಸಮಾಜಕ್ಕೆ, ಸಜ್ಜನರ ಸಮುದಾಯಕ್ಕೆ, ಸಮಾಜಕ್ಕೆ ಗೊತ್ತಾಗಬೇಕಲ್ಲ. ಅದನ್ನೆಲ್ಲ ರುದ್ರದೇವರು ಹೇಳ್ತಾರೆ. ಅಭ್ಯಾಯೋ ನಿಜಗಣೈ ಸಹಿತ ಸಭಾರ್ಯೈ ಭಕ್ತ್ಯಾತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರ್ಯಾ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭೃತ್ವ ಕೃಷ್ಣಸ್ಯ ಭಕ್ತಿ ಭರಿತ ಶಿರಸಾ ನಮಾಮ. ಪಾರ್ವತಿಯಿಂದ ಸಮೇತನಾಗಿ, ಉಮಾಯಿಂದ ಸಮೇತನಾಗಿ ಕೃಷ್ಣ ಪರಮಾತ್ಮ ಅಲ್ಲಿ ಕೃಷ್ಣ ಪರಮಾತ್ಮನಿಗೆ ಪಾರ್ವತಿ ಸಮೇತನಾದ ಶಂಭು ರುದ್ರದೇವರು ನಮಸ್ಕಾರ ಮಾಡಿದ್ದಾರೆ. ಚಕ್ರೇ ಸ್ತುತಿಂ, ರುದ್ರದೇವರು ಸ್ತೋತ್ರ ಮಾಡಿದ್ದಾರಂತೆ. ಪರಮಾಂ ಪರಸ್ಯ ಪೂರ್ಣ ಷಾಡ್ಗುಣ್ಯ ವಿಗ್ರಹ ದೋಷ ಮಹಾವಿಭೂತೆ, ಎಲ್ಲ ಗುಣಗಳಿಂದ ಪೂರ್ಣನಾದ, ಎಲ್ಲ ದೋಷಗಳಿಂದ ದೂರನಾದ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮ ಅಂತ ಸ್ತೋತ್ರ ಮಾಡಿದ್ದಾರಂತೆ.
ರುದ್ರೋ ನಿಶಮ್ಯ ತುದುವಾನ್ ಸುರಾನ್ ಸಮಸ್ತಾನ್ ಸತ್ಯಂ ವದಾಮಿ. ಎಲ್ಲ ದೇವತೆಗಳು ನಿಂತಿದ್ದೀರಿ, ನಿಮ್ಮ ಮುಂದೆ ಎರಡೂ ಕೈಗಳನ್ನು ಎತ್ತಿ ನಾನು ಸತ್ಯವಾದ ಮಾತನ್ನು ಹೇಳ್ತೇನೆ, ಕೇಳ್ರಿ, ಅವಶ್ಯವಾಗಿ ಕೇಳಿಕೆ ಬೇಕು ನೀವು. ಸತ್ಯಂ ವದಾಮಿ ಶೃಣುತಾದ್ಯ ವಚೋ ಮದೀಯಂ ವಿಷ್ಣು ಸಮಸ್ತ ಸುಜನೈ ಪರಮೋಕ್ಷುಪೇಯ ತತ್ಪ್ರಾಪ್ತಗೆ. ದೇವರು ಎಲ್ಲ ಜನರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ, ಸಜ್ಜನರಿಗೆ ಮತ್ತು ದುಷ್ಟ ಜನರಿಗೆ ತಮ್ಮ ತಮ್ಮ ಸ್ಥಾನವನ್ನು ಕಳಿಸುವುದಕ್ಕಾಗಿ, ತಮ್ಮ ತಮ್ಮ ಸ್ಥಾನಕ್ಕೆ ಕಳಿಸುವುದಕ್ಕಾಗಿ ಈ ನಾಟಕ ಮಾಡಿದ್ದಾನೆ ಪರಮಾತ್ಮ. ನನ್ನನ್ನು ಕುರಿತು ಉಪಾಸನೆ, ನನ್ನಲ್ಲಿ ಬಂದು ಧ್ಯಾನ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾನೆ. ಅವ್ಯಕ್ತತ ಸಕಲ ಜೀವ ಗಣಾಚ್ಚ, ನಾನು ಅವನ ಅನುಗ್ರಹದಿಂದ ರುದ್ರ ಅಂತಾಗಿದ್ದೇನೆ, ಶಿವ ಅಂತಾಗಿದ್ದೇನೆ. ಒಂದು ಮರ್ಯಾದೆ, ಒಂದು ಸ್ಥಾನ, ಒಂದು ಪೀಠ ಅಂತ ಸಿಕ್ಕಿದೆ, ಒಂದು ಗೌರವ ಅಂತ ಸಿಕ್ಕಿದೆ. ಹೊರತು ನನ್ನ ಅಸ್ತಿತ್ವ ಇದರಲ್ಲಿ ಎಳ್ಳು ಪಾಳಷ್ಟು ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ರುದ್ರದೇವರಿಗೆ. ಎಲ್ಲ ದೇವತೆಗಳಿಗೂ, ಎಲ್ಲ ಮಹಾಮಹಾ ದೇವತೆಗಳೇ. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮ, ಅಥರ್ವಾಯ ರುದ್ರನೇ. ಬ್ರಹ್ಮವಾಯು ಒಂದು ಸ್ಥಾನ, ಆಮೇಲೆ ರುದ್ರದೇವರೇ. ರುದ್ರದೇವರಾದ ಮೇಲೆ ಎಲ್ಲ ದೇವತೆಗಳಿಗೂ ರುದ್ರದೇವರೇ ಗುರುಗಳು. ಹಾಗಾಗಿ ಇಂದ್ರಾದಿ ಮೊದಲಾದ ಸಮಸ್ತ ದೇವತೆಗಳಿಗೆ ರುದ್ರದೇವರು ಉಪದೇಶ ಮಾಡ್ತಾ ಇದ್ದಾರೆ. ದೇವರ ಮಹಿಮೆ ಏನು, ದೇವರು ಯಾಕೆ ಹೀಗೆ ನಾಟಕ ಮಾಡ್ತಾ ಇದ್ದಾನೆ ಅಂತನ್ನೋದನ್ನೆಲ್ಲ ಹೇಳ್ತಾ ಇದ್ದಾನೆ ರುದ್ರದೇವ. ಆಗ ಇತ್ಯುಕ್ತತಃ ಅವ್ಯಕ್ತತಃ ಸಕಲ ಜೀವಗಣಾಚ್ಚ ನಿತ್ಯ ಇತ್ತೇವ ನಿಶ್ಚಯ. ಎಲ್ಲ ದೇವತೆಗಳಿಗೂ ಗೊತ್ತಿದೆ, ಗೊತ್ತಿಲ್ಲದ ವಿಷಯನ ದೇವರ ನಾಟಕ ಮಾಡ್ತಾ ಇದ್ದಾನಂತ. ಆದರೂ ಕೆಲವೊಮ್ಮೆ ಪ್ರಮಾಣಾಭಾಸದಿಂದ ಸಂಶಯ ಬರುವುದು ಅವಕಾಶ ಇದೆ. ಕೆಲವೊಮ್ಮೆ ದೇವರು ಎಂಥವರಿದ್ದಾರೆ, ಗುರುಗಳು ಎಂಥವರಿದ್ದಾರೆ, ಈ ವ್ಯಕ್ತಿ ಹೇಗಿದ್ದಾನೆ ಎಲ್ಲ ಗೊತ್ತಿದೆ. ಆದರೂ ಕೂಡ ಹೋಗುವ ಬರುವ ಜನ ಏನೇನೋ ಮಾತನಾಡ್ತಾರೆ ಅಂತ ಹೇಳಿ ಸಂಶಯ ಬರುವ ಅವಕಾಶ ಉಂಟೋ ಇಲ್ಲೋ ನಮಗೆ ಆಯಾ ವ್ಯಕ್ತಿಗಳ ಬಗ್ಗೆ. ಹಾಗೆ ದೇವರ ಬಗ್ಗೆಯೂ ಸಂಶಯ ಬರುವ ಅವಕಾಶ ಬರಬಹುದು ಕದಾಚಿತ್. ಹಾಗಾಗಿ ರುದ್ರದೇವರು ಅತ್ಯಂತ ಗಟ್ಟಿಮುಟ್ಟಿಯಾದ ಈ ಶಬ್ದಗಳಿಂದ ಪರಮಾತ್ಮನ ಸರ್ವೋತ್ತಮತ್ವ, ಸರ್ವೇಶ್ವರತ್ವವನ್ನು, ಜಗಜ್ಜನ್ಮಾದಿ ಕಾರಣತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣಸ್ಸೇವ ಗುಣೈ ಜ್ಞಾನೈ ಪುನರಿಂದ್ರಾದಿ ದೇವತಃ ಜ್ಞಾನಾಭಿವೃದ್ಧಿ. ಅಷ್ಟೇ ಅಲ್ಲದೇನೆ ಏನಾದರೂ ರುದ್ರದೇವರು ಇಂದ್ರಾದಿ ದೇವತೆಗಳಿಗೆ ಗುರುಗಳೇ ಆಗಿದ್ದಾರೆ. ಹಾಗಾಗಿ ಉಪದೇಶವನ್ನು ಮಾಡೋದರಿಂದ ಇಂದ್ರಾದಿ ದೇವತೆಗಳಿಗೆ ಸರ್ವೋತ್ತಮತ್ವ, ಸರ್ವೇಶ್ವರತ್ವ ದೃಢ ಆಗ್ತದೆ ಮತ್ತು ಜ್ಞಾನ ಅಭಿವೃದ್ಧಿ ಆಗುತ್ತದೆ. ಸರ್ವದೇವೋತ್ತಮಂ ತಂಹಿ ಜಾನನ್ನೇವ ಸುರಾತದ. ಆಗ ಎಲ್ಲ ದೇವತೆಗಳಕ್ಕಿಂತಲೂ ಉತ್ತಮನಾದ ದೇವ ಅಂದರೆ ಕೃಷ್ಣ ಪರಮಾತ್ಮ ಅಂತ ಎಲ್ಲರೂ ತಿಳಿದಿದ್ದಾರೆ. ತಥಾಪಿ ತತ್ಪ್ರಮಾಣಾನಾಂ ಬಹುತ್ವಂ ಏತ ಸಂಶಯ ಯುಕ್ತಿ ಮಾತ್ರಾತ್ತೇಪಿ ರುದ್ರವಾಕ್ಯಾದ ಅವಾಗತ. ಆವಾಗ ರುದ್ರನ ವಾಕ್ಯದಿಂದ ಯುಕ್ತಿ, ಮಹಾಮಹಾಯುಕ್ತಿಗಳನ್ನು ಕೊಟ್ಟು ರುದ್ರದೇವರು ದೇವರು ಸರ್ವೋತ್ತಮ ಅಂತ ಸಮರ್ಥನೆ ಮಾಡಿದ್ದಾರೆ. ಆಗ ಸಮರ್ಥನೆ ಮಾಡಿ ಕೊನೆಗೆ ದೇವರಂತಾನೆ, ನೀ ಎಲ್ಲ ಸ್ತೋತ್ರ ಮಾಡಿದಿ, ಮಂತ್ರ ಮಾಡಿದಿ, ನಾವು ಏನೋ ನಾಟಕ ಮಾಡಿದ್ವಿ, ಆ ನಾಟಕ ಪಾಲ್ಟ್ ಮರಿಬೇಡ ನೀನು. ಈಗ ಸದ್ಯಕ್ಕೆ ನೀನು ದೇವರು, ನಾನು ನಿನ್ನ ದಾಸ. ನೀನು ನನಗೆ ವರವನ್ನು ಕೊಡುವ ದೇವರು, ನಾನು ವರವನ್ನು ಪಡೆಯುವ ನಿನ್ನ ಶಿಷ್ಯ. ಇದೇ ನಾಟಕ ಮಾಡಿವಿ ನಾವು. ಅದನ್ನು ಬಿಟ್ಟು, ನಾಟಕ ಪಾರ್ಟ್ ಬಿಟ್ಟು ಬೇರೆ ಮತ್ತೆ ನೀನು ನನ್ನ ಶಿಷ್ಯ ಅಂತ ನೀನು ಮಾಡಿಬಿಟ್ಟಿ ಅಂದರೆ ನಾವು ಇಷ್ಟೊತ್ತನ ಮಾಡಿದ್ದೆಲ್ಲ ನಾಟಕ ವ್ಯರ್ಥವಾಗ್ತದೆ. ಹಾಗಾಗಿ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ನನಗೆ ಮಗ ಕೊಡು, ಸಂತಾನ ಕೊಡು. ರುದ್ರ ಪ್ರತ್ಯಕ್ಷನಾಗಿದ್ದಿ, ನನಗೆ ಸಂತಾನ ಕೊಡು. ಪುತ್ರಂ ದೇಹಿತಿ ಸೋಪ್ಯಾಹ ಪೂರ್ವಮೇವ ಸುತಸ್ತವ ಜಾತಃ ಪ್ರದ್ಯುಮ್ನ ನಾಮಾಸಹ. ಕೃಷ್ಣ ಏನು ಮಾಡಿದ್ದಾನೆ, ತನ್ನ 14ನೇ ವರ್ಷಕ್ಕೇನೆ, ನೀವು ಕೇಳಿದ್ದೀರಿ ಹಿಂದಕ್ಕೆ, 14ನೇ ವರ್ಷಕ್ಕೇನೆ ಪ್ರದ್ಯುಮ್ನನ್ನು ತನ್ನ ಹೊಟ್ಟೆಯಿಂದ ಹೊರಗೆ ತೆಗೆದಿದ್ದ. ಕೆಲಸ ಆದ ಮೇಲೆ ಮತ್ತೆ ಹೊಟ್ಟೆಯಲ್ಲಿ ಹಾಕಿಕೊಂಡ್ಬಿಟ್ಟಿದ್ದ. ರುಕ್ಮಿಣಿ ಜೊತೆಗೆ ವಿವಾಹವನ್ನು ಮಾಡಿಕೊಂಡ ಮೇಲೆ ಮತ್ತೆ ಪ್ರದ್ಯುಮ್ನನ್ನು ಹೊಟ್ಟೆಯಿಂದ ಹೊರಗೆ ತೆಗೆದಿದ್ದ. ಮತ್ತೆ ಕೆಲಸ ಮುಗಿದ ಮೇಲೆ ಒಳಗೆ ಹಾಕ್ಕೊಂಡ್ಬಿಟ್ಟ. ಅನಂತರದಲ್ಲಿ ಪ್ರದ್ಯುಮ್ನ ಮತ್ತೆ ತನ್ನ ಹೊಟ್ಟೆಯಿಂದ ತೆಗೆದಿದ್ದ. ರತಿದೇವಿ ತಾನು ಬೆಳೆಸ್ತಾಳೆ, ಶಂಬರಾಸುರನ್ನು ಸಂಹಾರ ಮಾಡ್ತಾಳೆ. ಸಂಹಾರಕ್ಕಾಗಿ ಪ್ರದ್ಯುಮ್ನನ್ನು ರತಿದೇವಿ ಬೆಳೆಸಿ ಅವನು ಸಂಹಾರ ಮಾಡ್ತಾಳೆ. ಇದೆಲ್ಲ ಕಥೆಯನ್ನು ಕೇಳಿದ್ದೀರಿ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ನಾನೇನು ಮತ್ತೇನು ನಿನಗೆ ಸಂತಾನವನ್ನು ಕೊಡುವ ಅಗತ್ಯವಿಲ್ಲ. ದೇವರು, ನೀನೇ ಹಿಂದೆ ನಿನ್ನ ಹೊಟ್ಟೆಯಿಂದ ಪ್ರದ್ಯುಮ್ನನ್ನು ಹೊರಗೆ ಹಾಕಿಕೊಂಡು ಸಂತಾನ ಅಂತ ಮಾಡಿಕೊಂಡಿದ್ದಿ. ಅವ ಯಾರಂದರೆ, ನಾನು ಅವನನ್ನು ಹಿಂದೆ ಸುಟ್ಟಿದ್ದೆ, ಕಾಮದಹನವನ್ನು ಮಾಡಿದ್ದೆ. ನಾನು ಕಾಮನನ್ನು ನನ್ನ ಕಣ್ಣಿನ ಕಿಡಿಯಿಂದ ಅವನನ್ನು ಕೊಂದು ಹಾಕಿದ್ದೆ, ಸಂಹಾರ ಮಾಡಿದ್ದೆ. ಅವನೇ ನೀನು ಪ್ರದ್ಯುಮ್ನ ಅಂತ ಮಾಡಿಕೊಂಡು ಹೊಟ್ಟೆಯಿಂದ ಹೊರಗೆ ತೆಗೆದಿದ್ದಿ. ಅವನೇ ನಿನ್ನ ಸಂತಾನ ನಾನು ಕೊಟ್ಟಿದ್ದೀನಿ ಅಂತ ನೀನು ತಿಳ್ಕೊಂಬಿಡು. ದೇವರೇ ತನ್ನ ಹೊಟ್ಟೆಯಿಂದ ತೆಗೆದ ಯಾವ ಪ್ರದ್ಯುಮ್ನ ಎಂಬ ಸಂತಾನವಿದೆಯೋ ಆ ಸಂತಾನವನ್ನೇ ಹಿಂದೆ ಹುಟ್ಟಿ ಬಿಟ್ಟಿದ್ದಾನೆ ಅವನು.
ಅವನೇ ನಾನು ಕೊಟ್ಟ ಸಂತಾನ ಅಂತ ನೀನು ಅರ್ಥ ಮಾಡಿಕೋ ಅಂತ ಕೃಷ್ಣನಿಗೆ ರುದ್ರದೇವರು ಹೇಳುತ್ತಾರೆ. ದೇಹಿ ಪುರಾ ದಗ್ಧೋಮಯ ಕಾಮನನ್ನು ನಾನು ಹಿಂದೆ ಸುಟ್ಟಿದ್ದೇನೆ. ತದಾ ಯಾಚತ ಮಾಂ ರತಿ ದೇಹಿ ಕಾಂತಂ ಮಮೇತ್ಯೇವ ತದಾ ತಾಂ ಅಹಂ ಅಬ್ರವೀತ್. ಆಗ ರತಿದೇವಿ, ನನ್ನ ಗಂಡನನ್ನು ನೀನು ಕೊಂದು ಹಾಕಿದ್ದಿ, ನನ್ನ ಗಂಡ ಇಲ್ಲ ಅಂದರೆ ನಾನು ಹೇಗೆ ಬದುಕಲಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ನಾನು ಕಾಮನನ್ನು ಕೊಡಬೇಕು ಅನ್ನೋದ್ರೊಳಗೆ ನೀನು ನಿನ್ನ ಹೊಟ್ಟೆಯಿಂದ ತೆಗೆದು ಶಂಭಾಸುರನ ಸಂಹಾರಕ್ಕಾಗಿ ನೀನು ಬೆಳೆಸಿದ್ದಿ. ಉತ್ಪತ್ಸತೆ ವಾಸುದೇವ ತದಾ ತ್ವಂ ಪತಿಮಾಪ್ಸ್ಯಸಿ. ವಾಸುದೇವನಿಂದ ಹುಟ್ಟುವ ಯಾವ ಪ್ರದ್ಯುಮ್ನ ಇದ್ದಾನೋ ಅವನೇ ನಿನ್ನ ಗಂಡ, ಅವನನ್ನೇ ನೀನು ಪತಿ ಅಂತ ಸ್ವೀಕಾರ ಮಾಡು ಅಂತ ನಾನು ಹಿಂದಕ್ಕೆ ಹೇಳಿದ್ದೆ. ನಾನು ವರ ಕೊಟ್ಟಿದ್ದೆ ರತಿದೇವಿಗೆ, ಆ ಸಂತಾನವೇ ನಿನ್ನ ಮಗ, ನಾನು ಕೊಟ್ಟಿದ್ದೇನೆ ಅಂತ ನೀನು ಅರ್ಥ ಮಾಡಿಕೋ ಅಂತ ಹೇಳಿ ಮತ್ತೆ ಗಲ್ಲಗಲ್ಲ ಬಡ್ಕೊಂಡು ರುದ್ರದೇವರು ಮತ್ತೆ ನಮಸ್ಕಾರ ಮಾಡ್ತಾರೆ. ದೇಹಿ ದಾಸೋಸ್ಮಿ ತವ ದೇವೇಶ ಪಾಹಿ ಮಾಂ ಶರಣಾಗತಂ. ನಾನು ನಿನ್ನ ದಾಸ, ನಾನು ನಿನ್ನ ಕಡೆಯಿಂದ ವರ ಪಡಿಬೇಕು, ನಿನ್ನ ಅಧೀನನಾಗಿ ನಾನು ಇದ್ದೇನೆ. ನೀನು ಕೊಟ್ಟಿ ಅಂತ ಸ್ಥಾನಮಾನ ಗೌರವ ಯೋಗ್ಯತೆ ಅಧಿಕಾರ ಸಂಪತ್ತು ಏನಿರಬೇಕು ಎಲ್ಲ ನಿನ್ನ ಅನುಗ್ರಹದಿಂದ ಇದ್ದದ್ದು. ಹಾಗಾಗಿ ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ ಅಂತ ಮತ್ತೆ ಪುನಃ ಅದನ್ನು ಹೇಳಿ ನಮಸ್ಕಾರ ಮಾಡಿದ್ದಾನೆ. ಇತ್ಯುಕ್ತ ಅಭಿಪ್ರಣಮ್ಯಂ ಪುನರಾಹ ಸುರಾನ್ಹರಃ. ಇಷ್ಟು ಮಾಡಿ ತಪಸ್ಸು ಮಾಡಲಿಕ್ಕೆ ಪರಮಾತ್ಮ ಬಂದದ್ದ. ಹೌದು, ಅದರ ಉದ್ದೇಶ ಏನು? ಜನರ ಮೋಹನ. ನನ್ನಲ್ಲಿ ಇದ್ದ ಜನರು ದೂರ ಆಗಬೇಕು, ಅಸುರ ಜನರು. ನನ್ನಲ್ಲಿ ಇದ್ದ ಜನರಿಗೆ ಗಟ್ಟಿಮುಟ್ಟಿಯಾಗಿ ನನ್ನ ಸರ್ವೋತ್ತಮತ್ವ ಸರ್ವೇಶ್ವರತ್ವ ಜಗಜ್ಜನ್ಮಾಧಿಕಾರಣತ್ವ ಸಿದ್ಧ ಆಗಬೇಕು. ಇದು ಒಂದು ಉದ್ದೇಶವಾಗುವಂತೆ ಮತ್ತೊಂದು ಉದ್ದೇಶ ಇದೆ. ಏನಂತ ಅಂದರೆ, ವಕ್ರ ಎಂಬ ಅಸುರ ಇದ್ದಾನೆ. ಆ ವಕ್ರ ಎಂಬ ಅಸುರ ಇವನು ದುಷ್ಟ. ಅವನನ್ನು ಸಂಹಾರ ಮಾಡೋದಕ್ಕಾಗಿ ಪರಮಾತ್ಮ ಕೈಲಾಸಕ್ಕೆ ಬಂದಿದ್ದಾನೆ. ಯದರ್ಥಮೇವ ಆಯಾತಃ ಕೇಶವ ಶೃಣುತಾಮರಾಹ. ಎಲ್ಲ ದೇವತೆಗಳಿಗೆ ಕೇಳ್ಕೊಡ್ರಿ, ರುದ್ರದೇವರು ಇಲ್ಲಿ ಕೈಲಾಸಕ್ಕೆ ಬಂದು ಪರಮಾತ್ಮ ತಪಸ್ಸು ಮಾಡಲಿಕ್ಕೆ ಬಂದದ್ದು ಕೇವಲ ನಿಮಿತ್ತ. ಎದಕ್ಕೆ ಬಂದಿದ್ದಾನೆ ಅಂದರೆ, ಯೋ ಅಸುರೋ ವಕ್ರನಾಮಾಸೀತ್ ಅವಧ್ಯ ಬ್ರಹ್ಮಣೋ ವರ. ಬ್ರಹ್ಮದೇವರ ವರದಿಂದ ವಕ್ರ ಎಂಬ ಅಸುರ ಎಲ್ಲ ಜನರಿಗೆ ಪೀಡೆ ಕೊಡ್ತಾ ಇದ್ದಾನೆ. ದೇವತೆಗಳಿಗೂ ಬ್ರಹ್ಮದೇವರ ವರ ಎಂದ ಮೇಲೆ ನನಗೂ ಸಂಬಂಧ ಇದೆ. ಅದು ನಾನು ಸುಮ್ಮನೆ ಕೊಡಬೇಕು. ಯಾಕೆ? ನಮ್ಮಪ್ಪ ವರ ಕೊಟ್ಟಿದ್ದಾನೆ, ರುದ್ರದೇವರು ಹೇಳ್ತಾರೆ. ಹಾಗಾಗಿ ನಾನು ಸುಮ್ಮನೆ ಕೊಡಬೇಕು. ಹಾಗಾಗಿ ತದಾ ಜಾತಾತ್ ವಾಸುದೇವ ಪುತ್ರಾತ್ ಕಾಮಾದೃತೆ ಕ್ವಚಿತ. ಆ ಕಾಮನಿಂದ ಹೊರತುಪಡಿಸಿ ಬೇರೆ ಯಾರು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೆ ಪರಮಾತ್ಮ ತನ್ನ ಹೊಟ್ಟೆಯಿಂದ ಅಪ್ರದ್ಯುಮ್ನನ್ನು ಹೊರಗೆ ಹಾಕಿದ್ದಾನೆ. ಹೊರಗೆ ಹಾಕಿ ತಂ ಹಂತುಮೇವ ಪುತ್ರಂ ಸ್ವಂ ಪ್ರದ್ಯುಮ್ನ ಉದರೇರ್ಪ್ಯ ಚ ಆಯಾತ ಇಹತಂ ಚಾಪಿ ದದಾಹ ಸೋದರಾತ್ ಸುತಂ. ಹೊರಗೆ ಹಾಕಿ ಕಾಡ್ಗಿಚ್ಚನಂತೆ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ವಕ್ರಾಸುರನ್ನು ಸುಟ್ಟು ಸಂಹಾರ ಮಾಡಿಬಿಟ್ಟಿದ್ದಾನೆ. ಪುನಃ ಮತ್ತೆ ಕೃಷ್ಣ ಪ್ರದ್ಯುಮ್ನನ್ನು ಮತ್ತೆ ಹೊಟ್ಟೆಯಲ್ಲಿ ಹಾಕಿಕೊಂಡಿದ್ದಾರೆ. ಜ್ವಾಲಾ ಮಾಲಾರಕಾರೇಣ, ಬೆಂಕಿಯ ಮಾಲೆಯಂತೆ. ಜ್ವಾಲಾಮಾಲಾಕಾರೇಣ ಸ್ವತೇಜೋ ವರ್ಧಿತೇನ ಚ ಪ್ರದ್ಯುಮ್ನೇನ ತಂ ದೈತ್ಯಂ ಧತ್ವಾ ವನಸಂಹಿತಂ ಪುನಶ್ಚ ಸೋದರೇ ಪುತ್ರಂ. ಸಂಹಾರ ಮಾಡಿ ಪರಮಾತ್ಮ ಪುನಃ ತನ್ನ ಮಗನನ್ನು ಮತ್ತೆ ಪುನಃ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡಿದ್ದಾನೆ. ಹೀಗೆ ಕೃಷ್ಣ ನಾಟಕ ಮಾಡಿ ಪ್ರದ್ಯುಮ್ನನ್ನ ಅವತಾರ ಮತ್ತು ರುದ್ರದೇವರ ಜನಕ್ಕೆ ರುದ್ರದೇವರ ಸರ್ವೋತ್ತಮತ್ವ, ಅಸುರರಿಗೆ ಮೋಹನ ಮಾಡೋದಕ್ಕಾಗಿ, ವಕ್ರಾಸುರರನ್ನು ಸಂಹಾರ ಮಾಡೋದಕ್ಕಾಗಿ, ಘಂಟಾಕರಣ ಮತ್ತು ನಾಮಕರಣ ಅಂತನ್ನುವ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ ಇಷ್ಟೆಲ್ಲ ನಾಟಕ ಮಾಡಿದ ಪರಮಾತ್ಮ. ಇದು ಮಾಡಿದ್ದೆಷ್ಟು ದಿವಸ? 3 ದಿನ. 3 ದಿನಗಳಲ್ಲಿ 12 ವರ್ಷಗಳಲ್ಲಿ, ಒಂದೇ ದಿನಗಳಲ್ಲಿ 12 ವರ್ಷಗಳ ಮಾಡಬೇಕಾದ ತಪಸ್ಸನ್ನು ಮಾಡಿ ಮುಗಿಸಿದ. ಬದರಿಕಾಶ್ರಮಕ್ಕೆ ಹೋಗಿ ಆಸುರನ ಸಂಹಾರ ಮಾಡಿದ. ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿ ಆ ಆಸುರನ ಸಂಹಾರ ಮಾಡಿದ. ಇನ್ನೆಲ್ಲ ಆಸುರರಿಗೂ ಮೋಹನ ಮಾಡಿ ಅಂಧನ ತಮಸ್ಸಿಗೆ ಎತ್ತು ಹಾಕಿದ. ಇಷ್ಟು ಕೆಲಸವನ್ನು ಕೃಷ್ಣ ತಾನು ಮಾಡಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.